ಜನರೇ ಇದರ ನಾಯಕತ್ವ ತಗೋಬೇಕು, ಜನರೇ ಈ ಹೋರಾಟವನ್ನು ಮುಂದಾಳತ್ವ ತಗೋಬೇಕು, ಈ ಹೋರಾಟದಲ್ಲಿ ಭಾಗಿದಾರರಾಗಬೇಕು ಅಂತ ಏನು ನಮ್ಮ ಆಶಯ ಇತ್ತು, ಆ ಆಶಯ ಚಿಕ್ಕಬಳ್ಳಾಪುರದಲ್ಲಿ ಅನೇಕ ಯುವಕರು ಸೇರಿ ಮಾಡ್ತಾ ಇದ್ದಾರೆ. ಅದಕ್ಕೆ ನಮ್ಮ ಸಂಪೂರ್ಣವಾದಂಥ ಬೆಂಬಲ ಇದೆ. ಮುಂದಿನ ದಿನಗಳಲ್ಲಿ ಇದೇ ರೀತಿಯಲ್ಲಿ ಶಾಶ್ವತ ನೀರಾವರಿ ಹೋರಾಟ ಸಮಿತಿಯಿಂದ ಚಿಕ್ಕಬಳ್ಳಾಪುರ ಪತ್ರಕರ್ತರ ಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಲಾಯಿತು. ಈ ವೇಳೆ ಮಾತನಾಡಿದ ಹೋರಾಟ ಸಮಿತಿ ಅಧ್ಯಕ್ಷ ಆರ್ ಆಂಜನೇಯ ರೆಡ್ಡಿ, ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಕಳೆದ ಮಾರ್ಚ್ 6ರಂದು ದಾಖಲೆ ಬಜೆಟ್ ಮಂಡಿಸಿದ್ದಾರೆ. ಆದರೆ ಜಿಲ್ಲೆಯ ನೀರಾವರಿಗೆ ಏನೂ ನೀಡಿಲ್ಲ. ಆದರೂ ಉಭಯ ಜಿಲ್ಲೆಗಳಿಂದ ಆಯ್ಕೆಯಾಗಿರುವ ಜನಪ್ರತಿನಿಧಿಗಳು ಸಂಘಟನೆಯಾಗಿಲ್ಲ. ಸರ್ಕಾರದ ಮೇಲೆ ಒತ್ತಡ ತರುವ ಕೆಲಸ ಮಾಡಿಲ್ಲ. ಇದು ಈ ಜಿಲ್ಲೆಯ ಪಾಲಿಗೆ ಶಾಪವಾಗಿ ಪರಿಣಮಿಸಿದೆ. ವಿರೋಧ ಪಕ್ಷವಾಗಿ ನೀರಾವರಿ ಹೋರಾಟ ಸಮಿತಿ ಕಳೆದ 2 ದಶಕಗಳಿಂದ ಕೆಲಸ ಮಾಡುತ್ತಿದೆ. ಮುಳಬಾಗಿಲು ಶಾಸಕ ಸಮೃದ್ಧಿ ಮಂಜುನಾಥ್ ಅವರು ಕಲುಷಿತ ನೀರಿನ ಬಗ್ಗೆ ವಿಧಾನಸಭೆಯಲ್ಲಿ ಧ್ವನಿ ಎತ್ತಿದ್ರು. ಇದಕ್ಕೆ ಸಣ್ಣ ನೀರಾವರಿ ಸಚಿವ ಬೋಸರಾಜು ಸುಳ್ಳು ಉತ್ತರ ನೀಡಿದರೆ, ಅದೇ ಸುಳ್ಳು ಉತ್ತರದ ಆಧಾರದ ಮೇಲೆ ಕಂದಾಯ ಸಚಿವ ಕೃಷ್ಣ ಬೈರೇಗೌಡರು ಹೇಳಿಕೆ ನೀಡುವ ಮೂಲಕ ಜಿಲ್ಲೆಯ ನೀರಾವರಿ ಹೋರಾಟದ ದಶಕದ ವರದಿಯನ್ನ ಲಘುವಾಗಿ ಪರಿಗಣಿಸಿದರು. ಕೃಷ್ಣ ಬೈರೇಗೌಡರು ಅನುಭವಿಸುತ್ತಿರುವ ಅಧಿಕಾರಕ್ಕೆ ಕೋಲಾರ ಜಿಲ್ಲೆಯ ಜನತೆಯ ಆಶೀರ್ವಾದ ಕಾರಣ ಎಂಬುದನ್ನು ಅವರು ಮರೆತಿರುವುದು ದುರಾದೃಷ್ಟ ಎಂದರು. ಅದನ್ನ ಚೆನ್ನಾಗಿದೆ ಅನ್ನುವಂಥ ಸಮರ್ಥನೆಯನ್ನು ಕೃಷ್ಣ ಬೈರೇಗೌಡರು ಮಾಡ್ಕೊಂಡಿದ್ದು ನಿಜವಾಗ್ಲೂ ಈ 3 ಜಿಲ್ಲೆಗಳಿಗೆ ಮಾಡಿದಂಥ ಅಪಚಾರ ಅನ್ನುವಂಥದ್ದನ್ನು ನಾವು ಇವತ್ತು ಸಾರ್ವಜನಿಕವಾಗಿ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಕಾರಣ ಏನಂದರೆ, ಇವತ್ತು ನೋಡಿ, ಭಾರತೀಯ ವಿಜ್ಞಾನ ಸಂಸ್ಥೆ ಕೋಲಾರ, ಚಿಕ್ಕಬಳ್ಳಾಪುರ, ಬೆಂಗಳೂರು ಗ್ರಾಮಾಂತರ ಜಿಲ್ಲೆಗಳ ಕುಡಿಯುವ ನೀರಿನಲ್ಲಿ ಯುರೇನಿಯಂ ಇದೆ ಅನ್ನುವಂಥ ಸಂಶೋಧನೆಯನ್ನು ಮುಂದೆ ಇಡ್ತು. ಇಡೀ ಜಿಲ್ಲೆಗಳ ಜನ ಬೆಚ್ಚಿಬಿದ್ವಿ. ಆದರೆ ಕೃಷ್ಣ ಬೈರೇಗೌಡರು RDPR ಮಿನಿಸ್ಟ್ರು ಮಾಡಿದ ಅನುಭವನೂ ಅವ್ರಿಗಿತ್ತು, ಬರೀ ಕಂದಾಯ ಅಲ್ಲ. ಆದರೂ ಅವರು ಅದ್ರ ಬಗ್ಗೆ ಯಾವತ್ತೂ ಮಾತಾಡಲಿಲ್ಲ, ಏನ್ರಿ ಇಂಥ ಅಪಾಯ ಆಗಿದೆ ಅಂತ. ನಂತರ ಎತ್ತಿನ ಹೊಳೆ ಯೋಜನೆ ಆರಂಭ ಆದ ದಿನದಿಂದನೂ ಅವರು ಶಾಸಕರಾಗಿ ಗೆದ್ದಿದ್ದಾರೆ. ಅವರು ಯಾವತ್ತೂ ಸೋತಿರಲಿಲ್ಲ. ಅವ್ರಿಗೆ ಅಷ್ಟು ಕಳಕಳಿ ಇದ್ದಿದ್ರೆ ಕೇವಲ ಕೋಲಾರ, ಚಿಕ್ಕಬಳ್ಳಾಪುರಕ್ಕೆ ಆದಂಥ ಯೋಜನೆ ಅದು DPR ಅಲ್ಲಿ, ಅದನ್ನು 7 ಜಿಲ್ಲೆಗೆ ಅಂತ ಹೇಳಿದಾಗ ಅವರು ಚಕಾರ ಎತ್ತಲಿಲ್ಲ. ಅದರ ಜೊತೆಗೆ ಕೇವಲ ಅದರಲ್ಲಿ 8 TMC ಇರೋದು, 24 TMC ಇಲ್ಲ ಅಂಥೇಳಿ ಭಾರತೀಯ ವಿಜ್ಞಾನ ಸಂಸ್ಥೆ, ಸೆಂಟ್ರಲ್ ವಾಟರ್ ಕಮಿಷನ್ನು, ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಹೈಡ್ರಾಲಜಿ, ವೈಜ್ಞಾನಿಕ ಸಂಸ್ಥೆಗಳು, ಇನ್ನು ನೀರಾವರಿ ತಜ್ಞರನ್ನ ಕರೆತಂದು ಚರ್ಚೆ ಮಾಡೋಣ. ದಿನಾಂಕ ನೀವೇ ನಿಗದಿಪಡಿಸಿ. ಮುಂದಿನ ಪರಿಣಾಮಗಳಿಗೆ ಹೊಣೆ ಯಾರು ಎಂಬ ಬಗ್ಗೆ ಬಹಿರಂಗವಾಗಲಿ. ತರಕಾರಿಗಳಲ್ಲಿ ಲೋಹದ ಅಂಶಗಳಿವೆ. ಈ ಬಗ್ಗೆ ಮಾತನಾಡಿದ ಕೃಷ್ಣ ಬೈರೇಗೌಡ, ಜಿಲ್ಲೆಗಳ ಜನತೆಗೆ ಅನ್ಯಾಯ ಮಾಡಲು ಹೊರಟಿರುವುದು ಸರಿಯಲ್ಲ. ಕರ್ನಾಟಕ ಮಾಲಿನ್ಯ ನಿಯಂತ್ರಣ ಮಂಡಳಿ ವರದಿ ನೋಡಿ. ಸಪ್ಲಿಮೆಂಟರಿ ಬಜೆಟ್ನಲ್ಲಿ 3ನೇ ಹಂತದ ಶುದ್ಧೀಕರಣ ಮಾಡಿದರೆ ಹೋರಾಟ ತೀವ್ರವಾಗಲಿದೆ. ಕೃಷ್ಣ ನೀರಿನಿಂದಾದರೂ ಜಿಲ್ಲೆಗೆ ನೀರು ತರುವ ಪ್ರಯತ್ನ ಮಾಡಿ. 3 ಜಿಲ್ಲೆಗಳ ಜನತೆ ಎಚ್ಚೆತ್ತುಕೊಂಡಿದ್ದಾರೆ. ಹೋರಾಟ ತೀವ್ರವಾಗಲಿದೆ ಎಂದರು. ತಾಲೂಕಿನ ಶಾಸಕರಾಗಿರ್ತಕ್ಕಂಥ ಸಮೃದ್ಧಿ ಮಂಜುನಾಥ್ ಅವರ ಪ್ರಶ್ನೆಗೆ ಉತ್ತರ ಕೊಡುವಂಥ ಸಂದರ್ಭದಲ್ಲಿ ಈ KC ವ್ಯಾಲಿ, HN ವ್ಯಾಲಿ, ವೃಷಭಾವತಿ ವ್ಯಾಲಿಗಳ ನೀರಿನ ಗುಣಮಟ್ಟ ತುಂಬ ಚೆನ್ನಾಗಿದೆ, ಕುಡಿಯುವ ನೀರಿನ ಗುಣಮಟ್ಟಕ್ಕೆ ಮೀಟ್ ಆಗ್ತಾ ಇದೆ ಅನ್ನುವಂಥ ಒಂದು ಸುಳ್ಳು ವರದಿಯನ್ನು ಅವರು ಸದನದಲ್ಲಿ ಮಂಡಿಸಿದ್ದಾರೆ. ಆದರೆ ಅಂಥದ್ದಕ್ಕೆ ನಮ್ಮ ಜಿಲ್ಲೆಗಳ ಋಣದಲ್ಲಿ ಇರ್ತಕ್ಕಂಥ, ಅಂದರೆ 10 ಜನ್ಮಗಳು ಹೋದ್ರೂ ನಮ್ಮ ಜಿಲ್ಲೆಗಳ ಋಣ ತೀರ್ಸೋಕ್ಕಾಗಲ್ಲ ಕೃಷ್ಣ ಬೈರೇಗೌಡರ ಕೈಯಲ್ಲಿ. ಯಾಕೆಂದರೆ ಈ ಜಿಲ್ಲೆಗಳ ಜನರ ಪ್ರೀತಿಯಿಂದ, ವಿಶ್ವಾಸದಿಂದ ಇವತ್ತು ಬೈರೇಗೌಡರು ಸುದೀರ್ಘವಾದಂಥ ರಾಜಕೀಯ ಮಾಡಿ ಅವರ ಹೆಸರಿನಲ್ಲಿ ಇವತ್ತು ನೀವು ಅಧಿಕಾರವನ್ನು ಹಿಡಿದಿರ್ತಕ್ಕಂಥದ್ದು. ಇವತ್ತು ಈ 3 ಜಿಲ್ಲೆಗಳ ಜನರ ಋಣ ತೀರಿಸೋದಕ್ಕೆ ನಿಮ್ಮ ಕೊಡುಗೆ ಏನು? 30 ವರ್ಷಗಳಾಗಿದೆ ನೀರಾವರಿ ಹೋರಾಟ ಆರಂಭ ಆಗಿ. ನೀವು ಯಾವ ಹೋರಾಟದಲ್ಲಿ ಭಾಗಿಯಾಗಿದ್ದೀರಿ? ಇವತ್ತು ಎತ್ತಿನ ಹೊಳೆಯಲ್ಲಿ ಇಷ್ಟು ಸುದೀರ್ಘವಾದಂಥ ಮೋಸ ಆಯಿತು, ಇಲ್ಲದ ನೀರಿನ ಮೇಲೆ 24,000 ಕೋಟಿ ಖರ್ಚಾಯಿತು, ನೀವು ಯಾವತ್ತಾದರೂ ಮಾತಾಡಿದ್ರಾ? ಇವತ್ತು 2 ಜಿಲ್ಲೆಗೆ ಕುಡಿಯೋ ನೀರು ಕೊಡಬೇಕು ಅಂತೇಳಿ ಆದಂಥ ಯೋಜನೆ ಇವತ್ತು 7 ಜಿಲ್ಲೆ ಹೆಸರು ಹೇಳ್ಕೊಂಡು ಬೇರೆ ಬೇರೆ ಜಿಲ್ಲೆಗಳಿಗೆ ನೀರು ಕೊಡುವಂಥ ಕೆಲಸ ಆಗ್ತಾಯಿದೆ, ಅದನ್ನು ಮಾತಾಡಿದ್ರಾ? ಇವತ್ತು 24 TMC ಅಲ್ಲಿ ನೀರಿಲ್ಲ, 8 TMC ನೀರು ಅಂತೇಳಿ ನಿಮ್ಮದೇ ಪಕ್ಷದ ಉಪಮುಖ್ಯಮಂತ್ರಿಗಳು, ಜಲಸಂಪನ್ಮೂಲ ಸಚಿವರಾದಂಥ DK ಶಿವಕುಮಾರ್ ಅವರು ಸದನದಲ್ಲಿ ಹೇಳಿದರು. ನೀವೇನಾದರೂ ಬಾಯಿ ಬಿಚ್ಚಿದ್ರಾ? ಇವತ್ತು KC ವ್ಯಾಲಿ, HN ವ್ಯಾಲಿ ಯೋಜನೆಗಳ ಏನು ವ್ಯಾಪ್ತಿಯಲ್ಲಿದ್ದಾವೆ ಈ ಕೋಲಾರ, ಚಿಕ್ಕಬಳ್ಳಾಪುರ, ಬೆಂಗಳೂರು ಗ್ರಾಮಾಂತರ ಜಿಲ್ಲೆಗಳು, ಈ ಜಿಲ್ಲೆಗಳಲ್ಲಿ ಬೆಳೀತಾ ಇರ್ತಕ್ಕಂಥ ತರಕಾರಿಗಳಲ್ಲಿ, ಮಣ್ಣಿನಲ್ಲಿ, ನೀರಿನಲ್ಲಿ ಭಾರಿ ಲೋಹದ ಅಂಶಗಳಿದ್ದಾವೆ, ಅನೇಕ ರಾಸಾಯನಿಕಗಳಿದ್ದಾವೆ ಅಂತೇಳಿ ಎಂಪ್ರಿ ಅನ್ನುವಂಥ ಸಂಸ್ಥೆ ಸಂಶೋಧನೆ ಮಾಡಿ ಹೇಳ್ತು. ಅದಕ್ಕೆ ನೀವೇನಾದರೂ ಬಾಯಿ ಬಿಚ್ಚಿದ್ರಾ? ಇಂಥ ಎಲ್ಲ ಸಂದರ್ಭಗಳಲ್ಲಿ
ಮೌನವಾಗಿದ್ದವರು. ಕನಿಷ್ಠ ಕೃಷ್ಣಾ ನೀರನ್ನು ತರಗಲಿಕ್ಕಾದ್ರೂ ನೀವು ಯಾವತ್ತೂ ಧ್ವನಿ ಎತ್ತದೇ ಇರತಕ್ಕಂಥವ್ರು ಇವತ್ತು KC ವ್ಯಾಲಿ, HN ವ್ಯಾಲಿ ಮತ್ತು ವೃಷಭಾವತಿ ವ್ಯಾಲಿಗಳ ಯೋಜನೆಗಳನ್ನು ಜನರು ಕೇಳಿದ್ರೆ ನಾನು 3ನೇ ಹಂತದ ಶುದ್ಧೀಕರಣ ಮಾಡ್ತೀನಿ ಅಂತೇಳಿ ನಂದಿ ಬೆಟ್ಟದಲ್ಲಿ ಮುಖ್ಯಮಂತ್ರಿಗಳೇ ಹೇಳೋಗಿದ್ದರು. ಅಂಥ ಸಂದರ್ಭದಲ್ಲಿ ನಾವು 3 ಜಿಲ್ಲೆಗಳಲ್ಲಿ ಸಮಾವೇಶಗಳನ್ನು ಮಾಡುವ ಮೂಲಕ ನಾವು ಒಂದು ಆಗ್ರಹವನ್ನು ಮಾಡಿದ್ವಿ. ಇದನ್ನು ಈ ಬಡ್ಜೆಟಲ್ಲಿ ಮಾಡದೇ ಮಾಡ್ತಾರೆ ಅನ್ನುವಂಥ ಭರವಸೆಯನ್ನು ಇಟ್ಕೊಂಡಿದ್ವಿ. ಇವತ್ತು ಅದು ಆಗದೇ ಇರೋದರಿಂದ ಖಂಡಿತ ಇವತ್ತೇನು ಸಪ್ಲಿಮೆಂಟ್ರಿ ಬಡ್ಜೆಟ್ ಅಂತ ಏನಿದೆ ಆವಾಗಲಾದ್ರೂ ಇದನ್ನು 3ನೇ ಹಂತದ ಶುದ್ಧೀಕರಣಕ್ಕೆ ನೀವು ಒತ್ತಾಯ ಮಾಡಬೇಕು ಅನ್ನುವಂಥ ಆಗ್ರಹವನ್ನು ಮಾಡ್ತಾ ನಾವೊಂದು ಸವಾಲನ್ನು ಹಾಕ್ತಾಯಿದ್ವಿ. ದಯಮಾಡಿ ಅಲ್ಲಿ ಇಲ್ಲಿ ಸ್ಟೇಟ್ಮೆಂಟ್ಸ್ ಬೇಡ. ನಿಮಗೆ ಈ ಜಿಲ್ಲೆಗಳ ಋಣ ತೀರಿಸಬೇಕು, ಈ ಜಿಲ್ಲೆಗಳಿಗೆ ಒಳ್ಳೇದು ಮಾಡಬೇಕು ಅಂತಿದ್ದರೆ ನೀವು ದಯಮಾಡಿ 3 ಜಿಲ್ಲೆಗಳ ಹೋರಾಟಗಾರರನ್ನು, 3 ಜಿಲ್ಲೆಗಳ ಜನಪ್ರತಿನಿಧಿಗಳನ್ನು, 3 ಜಿಲ್ಲೆಗಳ ಯಾರು ಈ ಹೋರಾಟದಲ್ಲಿ ಭಾಗಿಯಾಗಿದ್ದಾರೆ ಎಲ್ಲ ಸಂಘ ಸಂಸ್ಥೆಗಳನ್ನು ಕರೆದು ಇದರಲ್ಲಿ ಆಗಿರ್ತಕ್ಕಂಥ ವೈಜ್ಞಾನಿಕ ಸಂಶೋಧನೆಗಳು, ವೈಜ್ಞಾನಿಕ ವರದಿಗಳನ್ನು ಜನರ ಮುಂದೆ ಚರ್ಚೆಗೊಳಪಡಿಸಿ ಇದಕ್ಕೆ ತೆರೆ ಎಳೆಯುವಂಥ ಕೆಲಸ ಮಾಡಬೇಕು ಅನ್ನುವಂಥ ಆಗ್ರಹವನ್ನು ಮಾಡ್ತಾಯಿದ್ದೀವಿ. ಜನರೇ ಇದರ ನಾಯಕತ್ವ ತಗೋಬೇಕು, ಜನರೇ ಈ ಹೋರಾಟವನ್ನು ಮುಂದಾಳತ್ವ ತಗೋಬೇಕು, ಈ ಹೋರಾಟದಲ್ಲಿ ಭಾಗಿದಾರರಾಗಬೇಕು ಅಂತ ಏನು ನಮ್ಮ ಆಶಯ ಇತ್ತು, ಆ ಆಶಯ ಚಿಕ್ಕಬಳ್ಳಾಪುರದಲ್ಲಿ ಅನೇಕ ಯುವಕರು ಸೇರಿ ಮಾಡ್ತಾ ಇದ್ದಾರೆ. ಅದಕ್ಕೆ ನಮ್ಮ ಸಂಪೂರ್ಣವಾದಂಥ ಬೆಂಬಲ ಇದೆ. ಮುಂದಿನ ದಿನಗಳಲ್ಲಿ ಇದೇ ರೀತಿಯಲ್ಲಿ ಈ 3 ಜಿಲ್ಲೆಗಳ 15 ತಾಲೂಕುಗಳಲ್ಲಿ ಆಗಲಿ ಯುವಕರು ಯುವತಿಯರು ಮುಂದಕ್ಕೆ ಬರಲಿ ಅನ್ನುವಂಥದ್ದು ನಮ್ಮ ಆಶಾದಾಯಕ ಒಂದು ವಿನಂತಿಯಾಗಿದೆ. ಕ್ಯಾಮರಾ ಪರ್ಸನ್ ಪ್ರವೀಣ್ ಜೊತೆ ಕಳವರ ಅರುಣ್, MMTV ನ್ಯೂಸ್, ಚಿಕ್ಕಬಳ್ಳಾಪುರ.